ಗುರು, ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಈಗ ವಾಸ ಮಾಡ್ತಾ ಇರೋ ಕರ್ನಾಟಕ ರಾಜ್ಯ ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ಈ ಭಾರತ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಇಲ್ಲ ಅಲ್ವಾ? ಯೋಚನೆ ಮಾಡೋಕ್ಕೂ ಕೂಡ ಆಗುದಿಲ್ವಲ್ಲ. ಯಾಕಂದ್ರೆ 99.9% ಚಿನ್ನ ಕೋಲಾರದ ಚಿನ್ನದ ಗಣಿಯಿಂದ ಬರುತ್ತೆ. ಕೊಡಗು ಚಿಕ್ಕಮಂಗ್ಳೂರಿಂದ 70% ಕಾಫಿ ಬರುತ್ತೆ. ರಾಮನಗರ ಮತ್ತೆ ಮೈಸೂರಿಂದ 65% ನಷ್ಟು ರೇಷ್ಮೆ ಬರುತ್ತೆ. ಮೈಸೂರು ಮತ್ತೆ ಬೆಂಗಳೂರಿಂದ 75% ನಷ್ಟು ಸ್ಯಾಂಡಲ್ವುಡ್ ಅಂದ್ರೆ ಚಂದನ ನಮ್ಮ ಕರ್ನಾಟಕ ನೀಡುತ್ತೆ. ಇನ್ನು USA, ಜಪಾನ್, ಚೈನಾ ತರದ ವಿಶ್ವದ ಎಲ್ಲಾ ಮೂಲೆಗೂ ಕೂಡ ನಮ್ಮ ಕರ್ನಾಟಕ ಎಕ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಭಾರತದ ಎಲ್ಲಾ ಅಧಿಕೃತ ತ್ರಿವರ್ಣ ಧ್ವಜಗಳು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ತಯಾರಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಮ್ಮ ಭಾರತಕ್ಕೆ IT ಹಬ್. ಯಾಕಂದ್ರೆ ಭಾರತದ 50% ನಷ್ಟು IT ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಜನರೇಟ್ ಮಾಡುತ್ತೆ. ಇದೇ ಕರ್ನಾಟಕದ ಮಣ್ಣಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ಇದನ್ನೇ ದಕ್ಷಿಣ ಭಾರತದ ಸ್ವರ್ಣ ಯುಗ ಎಂದೇ ಕರೆಯಲ್ಪಡುತ್ತಿತ್ತು. ಹಂಪಿ, ಬಾದಾಮಿ, ಪಶ್ಚಿಮ ಘಟ್ಟ ತರ ಯುನೆಸ್ಕೋ ವಿಶ್ವ ಪರಂಪರೆ ಸೈಟ್ ಕೂಡ ಇದೆ ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕನೇ ಇಲ್ಲ ಅಂದಿದ್ರೆ ರಾಹುಲ್ ದ್ರಾವಿಡ್, KL ರಾಹುಲ್, ಅನಿಲ್ ಕುಂಬ್ಳೆ, ಜಾಲ್ವಾ ಶ್ರೀನಾಥ್ ಈ ತರ ಕ್ರಿಕೆಟರ್ ಸಿಕ್ತಿರ್ಲಿಲ್ಲ. ಮತ್ತೆ ಐಶ್ವರ್ಯ ರೈ, ದೀಪಿಕಾ ಪಡುಕೋಣೆ ಮತ್ತೆ ಶಿಲ್ಪಾ ಶೆಟ್ಟಿ ತರ ಆಕ್ಟ್ರೆಸ್ ಕೂಡ ಸಿಕ್ತಿರ್ಲಿಲ್ಲ. ಅದೇ ತರ ನಮ್ಮ ಲಯನ್, ವಿಷ್ಣು ದಾದಾ, ರೆಬಲ್ ಸ್ಟಾರ್ ಅಂಬರೀಶ್, ಟೈಗರ್ ಪ್ರಭಾಕರ್, ಕರ್ನಾಟಕದ ರತ್ನ ಅಪ್ಪು, ಡಿ ಬಾಸ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಂತಹ ಆಕ್ಟರ್ಸ್ ಗಳು ಸಿಕ್ತಿರ್ಲಿಲ್ಲ. ಇನ್ನು ವಿಡಿಯೋ ನೋಡ್ತಾ ಇರೋಂತ ನೀವು ನಮ್ಮ ಕರ್ನಾಟಕದವರೇ ಆಗಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡ್ಬಿಟ್ಟು ಹಾಗೆ MG.com ನ ಫಾಲೋ ಮಾಡ್ಕೊಂಬಿಡಿ.